ಅದು ಯಾವುದ್ಯಾವುದನ್ನು ಓದಿ ಹಾಳಾದರೂ ಚಿಂತೆ ಇಲ್ಲ. ಆ ಥರದ ಜನಪ್ರಿಯ ಪುಸ್ತಕಗಳನ್ನ ಕೊಡ್ಬೋದಾ? ಸಾಮಾಜಿಕ ಜಾಲತಾಣಗಳ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರಕಾಶಕರ ಸಂಘದ ಅಧ್ಯಕ್ಷರಾದ ವಸುಂಧರ ಭೂಪತಿಯವರೇ ಮತ್ತು ಈ ಜಾಲತಾಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಆರ್ತಿಯವರೇ, ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಅತಿಥಿಗಳಾದಂಥ ಮುರಳೀಧರ್ ಅವರೇ, ಮೋಹನ್ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನವ ಕರ್ನಾಟಕ ಪ್ರಕಾಶನ ಈ ಹೊಸತು ಮಳಿಗೆಯನ್ನು ಆರಂಭ ಮಾಡಿದಾಗ ಕಳೆದ ವಾರ ಮೊದಲನೇ ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ಜಿ ರಾಮಕೃಷ್ಣ ಅವರ ಋಗ್ವೇದ ಪ್ರವೇಶಿಕೆ ಪುಸ್ತಕ ಬಿಡುಗಡೆ ಮೂಲಕ ಇದನ್ನು ಆರಂಭ ಮಾಡಿದ್ವಿ. ಅವತ್ತು ಹಂಪ ನಾಗರಾಜ್ ಅವರು ಬಂದು ಕೂತಿದ್ರು. ಮೊದಲನೇ ಕಾರ್ಯಕ್ರಮ ಅವರು ಪಾದಾರ್ಪಣೆ ಮಾಡಿದ್ರು. ಎರಡನೇ ಕಾರ್ಯಕ್ರಮಕ್ಕೆ ಆರತಿ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನವ ಕರ್ನಾಟಕ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮೋಹನ್ ಅವರು ಯಾವತ್ತೂ ಹೇಳ್ತಿರ್ತಾರೆ ಹೊಸ ಪೀಳಿಗೆ. ನಾವು ಹಳೆ ಪೀಳಿಗೆ ಆಗಿಬಿಟ್ಟೇವೆ. ನಮ್ಮ ಕೂದಲು ಬೆಳೆದಾಗಿಬಿಟ್ಟು ಅವ್ರ ತಲೆ ಕೂದಲು ಹೋಗ್ಬಿಟ್ಟು, ಹೀಗಾಗಿ ನಾವು ಹಳೆ ಪೀಳಿಗೆಗಳಾಗಿಬಿಟ್ಟಿದ್ದೇವೆ. ಒಂದು ನಿಜ, ಕಳೆದ ಬಾರಿ ಮಾತಾಡುವಾಗ ಉದ್ಘಾಟನಾ ಸಮಾರಂಭದಲ್ಲೂ ನಾನು ಈ ಮಾತನ್ನು ಚಿತ್ರಕಲಾ ಪರಿಷತ್ನಲ್ಲಿ ಕೆಲವು ಮಾತನ್ನು ಹೇಳಿದ್ದೆ. ಪ್ರಕಾಶಕರು ಮತ್ತು ಪ್ರಕಾಶಕಿಯರು ಎಲ್ಲರೂ ಇಲ್ಲಿ ಇರೋದರಿಂದ ಮುರಳೀಧರ್ ಅವರು ಹೇಳಿದರು ವಿಷನ್ ಸ್ಟೇಟ್ಮೆಂಟ್. ಈ ವಿಷನ್ ಸ್ಟೇಟ್ಮೆಂಟ್ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಪ್ರಕಾಶನ ಸಂಸ್ಥೆಗಳಿಗೆ ಒಂದು ವಿಷನ್ನೂ ಇರ್ತದೆ. ವಿಷನ್. ಸೊ ನನ್ನ ಸ್ಟೇಟ್ಮೆಂಟು ನಿಮ್ಮ ಸ್ಟೇಟ್ಮೆಂಟು ಬೇರೆ ಆಗಿರ್ಬೋದು, ಆದರೆ ನಾವು ಎಲ್ಲಿ ನಿಂತು ಸಮಾಜವನ್ನು ನೋಡ್ತೀವಿ ಅಥವಾ ಚಿಂತನೆಗಳನ್ನು ನೋಡ್ತೀವಿ ಅನ್ನೋದೇನೆ ಒಂದು ವಿಷನ್. ಯಾವ ನೆಲೆಯಿಂದ ನೋಡ್ತೀವಿ ಅಂತ. ಹಾಗೆಯೇ ನಮ್ಮಲ್ಲಿ ಹಲವಾರು ಪ್ರಕಾಶನ ಸಂಸ್ಥೆಗಳಿದ್ದಾವೆ. ಪ್ರಕಾಶನ ಸಂಸ್ಥೆ ಈಗಾಗಲೇ ಹೇಳಿದಾಗೆ ಖಂಡಿತವಾಗಿಯೂ ಅದೊಂದು ಪುಸ್ತಕದ ವ್ಯಾಪಾರದ ಸಂಸ್ಥೆ. ಸೊ ಪುಸ್ತಕದ ವ್ಯಾಪಾರದ ಸಂಸ್ಥೆ ಅಂತಂದಾಗ ವ್ಯಾಪಾರ ಉದ್ದೇಶ ಆಗಿರೋದಿಲ್ಲ. ವ್ಯಾಪಾರನೇ ಉದ್ದೇಶ ಆಗಿತ್ತಂದರೆ ಒಂದು ಸರಾಯಿ ಅಂಗಡಿ ಇರ್ತಾರೆ, ಪುಸ್ತಕ ವ್ಯಾಪಾರ ಯಾಕೆ ಮಾಡಬೇಕು? ಸೊ ವ್ಯಾಪಾರದ ಮಧ್ಯೆನೂ ಮತ್ತು ಪುಸ್ತಕ ಪ್ರಕಟಣೆಯ ಮಧ್ಯೆನೂ ಆ ಪ್ರಕಾಶಕನ ಒಂದು ಮನೋಭಾವ ಅದೊಂದು ಕೆಮಿಕಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಆ ಕಾರಣಕ್ಕಾಗಿ ಅವನು ಪುಸ್ತಕ ಪ್ರಕಟಣೆ ಬರ್ತಾನೆ. ಆ ಪುಸ್ತಕ ಪ್ರಕಟಣೆಗೆ ಬಂದಾಗ ಪುಸ್ತಕ ಪ್ರಕಟಣೆಗೂ ಒಂದು ವಿಷನ್ ಇರ್ತದೆ. ಕೇವಲ ವ್ಯಾಪಾರವೇ ಒಂದು ವಿಷನ್. ಸೊ ಇಲ್ಲಿ ಪುಸ್ತಕ ಪ್ರಕಾಶನದ ವ್ಯಾಪಾರ ನಿಂತು ಹೋಗ್ತದ ಅಥವಾ ವ್ಯಾಪಾರ ಲಾಭ ಆಗೋದಿಲ್ವಾ? ಅವನು ಇದನ್ನು ಬಿಟ್ಟು ಇನ್ಯಾವುದೋ ವ್ಯಾಪಾರ ಮಾಡ್ಬೋದು. ನಮ್ಮ ನವ ಕರ್ನಾಟಕ ಮಳಿಗೆ ಸರ್ಪಭೂಷಣ ಮಠದಲ್ಲಿ ಇತ್ತು. ಅವಾಗ 79-80ರಲ್ಲಿ ಮೆಜೆಸ್ಟಿಕ್ ಹತ್ರ ಸರ್ಪಭೂಷಣ ಮಠದಲ್ಲಿ ಇತ್ತು. ಸರ್ಪಭೂಷಣ ಮಠದಲ್ಲಿದ್ದಾಗ ಮಠದ ಮ್ಯಾನೇಜ್ಮೆಂಟ್ ನೋಡಿ, ಮಠದ ಮ್ಯಾನೇಜ್ಮೆಂಟ್ ಅವ್ರ ಮನೇಲಿ ಭಾಳ ಹೆಮ್ಮೆ ಪಡ್ತಿದ್ರು. ಇಲ್ಲೆಲ್ಲ ನಮ್ಮ ಮಠದ ಆವರಣದಲ್ಲಿ ಒಂದು ಪುಸ್ತಕದ ಅಂಗಡಿ ಇದೆ. ಆಮೇಲೆ ಏನೋ ಒಂದು ಪಿನ್ನಾಕ್ಟರ್ ಬಂದು ಅವರು ಮಾರ್ಕೆಟ್ ರೇಟ್ ಜಾಸ್ತಿ ಆಗ್ತಾಯಿತ್ತು. ಜಾಸ್ತಿ ಮಾಡಿದ ಕಾರಣಕ್ಕೆ ಅಷ್ಟು ಮಾಡಿ ಕೊಡೋಕ್ಕಾಗೋದಿಲ್ಲ ಪುಸ್ತಕ ಮಾರೋರಿಗೆ. ಅವಾಗ ನಮಗೆ ಬಿಡಿಸಿ ಚಪ್ಪಲಿ ಅಂಗಡಿ ಕೊಟ್ಟರು. ನಮ್ಮನ್ನು ಬಿಡಿಸಿ ಅದನ್ನು ಚಪ್ಪಲಿ ಅಂಗಡಿಗೆ ಬಾಡಿಗೆ ಕೊಟ್ಟರು. ಅಂದರೆ ಅವ್ರಿಗೆ ಮಾರಾಟನೇ ಒಂದು ವಿಷನ್, ಲಾಭನೇ ಒಂದು ವಿಷನ್. ಸೊ ಹಾಗೆ ಇಲ್ಲಿ ಪ್ರಕಾಶನ ಸಂಸ್ಥೆಗಳಲ್ಲಿಯೂ ಸಹಿತ ಪ್ರಕಾಶನವನ್ನು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ನೋಡಿ, ಒಂದು ವ್ಯಾಪಾರವನ್ನು ಬಿಟ್ಟಿರೋಕ್ಕಾಗೋದಿಲ್ಲ, ವ್ಯಾಪಾರದ ಅಂಶಗಳಿದ್ದೇ ಇರ್ತವೆ. ಸೊ ಈ ವ್ಯಾಪಾರವನ್ನು ಇಟ್ಟುಕೊಂಡೂ ಸಹಿತ ಅದಕ್ಕಿಂತ ದೊಡ್ಡ ಪ್ರಮಾಣದಾಗಿ ಒಂದು ವಿಷನ್ ಇರ್ತದೆ. ಆ ವಿಷನ್ ಏನಂತಂದರೆ ಸೋಷಿಯಲ್ ಸರ್ವಿಸ್, ಸಮಾಜ ಹಿಂಗೆ ಇರಬೇಕು ಅನ್ನುವಂಥ ಹಿನ್ನೆಲೆ.
ಸೊ ಎಲ್ಲ ಪುಸ್ತಕಗಳು, ಎಲ್ಲ ರೀತಿಯ ಪುಸ್ತಕಗಳು ಪ್ರಕಟ ಮಾಡೋರು ಇದ್ದಾರೆ. ಲಾಭ ಬರುವಂಥವು ಯಾವುವು? ನಾನು ಉದ್ಘಾಟನಾ ಸಂದರ್ಭದಲ್ಲಿ ಹೇಳಿದ್ದೆ, ಜನಪರ ಮತ್ತು ಜನಪ್ರಿಯ. ಜನಪರ ಅಂದರೆ ಜನರ ಬದುಕಿಗೆ ಪೂರಕವಾಗ್ತಕ್ಕಂಥ ವೈಜ್ಞಾನಿಕ, ವೈಚಾರಿಕ, ಜನಪರವಾಗಿರ್ತಕ್ಕಂಥ ಆಲೋಚನೆ. ಜನಪ್ರಿಯ ಅಂದರೆ ಅದು ಯಾವುದ್ಯಾವುದನ್ನು ಓದಿ ಹಾಳಾದರೂ ಚಿಂತೆ ಇಲ್ಲ, ಆ ಥರದ ಜನಪ್ರಿಯ ಪುಸ್ತಕಗಳನ್ನ ಕೊಡ್ಬೋದಾ? ನನ್ನ ಗೆಳೆಯ ಒಬ್ಬ ಹೇಳ್ತಾ ಇದ್ದ, ಅವನೊಂದು ಪುಸ್ತಕ ತೊಗೊಂಡಂತೆ, ಅದರ ಮುಖಪುಟವನ್ನು ನೋಡಿ ಒಂದು ಪುಸ್ತಕ ತೊಗೊಂಡ. ಅದು ಎಲ್ರಿಗೂ ಗೊತ್ತು, ಬೆತ್ತಲೆ ಜಗತ್ತು ಅಂತ. ಯಾರು ಬರೆದದ್ದು ಅಂತ ಎಲ್ರಿಗೂ ಗೊತ್ತು. ಅವನೇನೋ ಬೆತ್ತಲೆ ಜಗತ್ತು ಅಂತ ಭಾಳ ಖುಷಿ ಅಂತ ತೊಗೊಂಡಂತೆ. ಒಳಗಡೆ ಬರೀ ಕೊಳಕು ರಾಜಕಾರಣ ಇತ್ತು. ಅವನಿಗೆ ಬೆತ್ತಲೆ ಜಗತ್ತನ್ನು ನೋಡೋಕ್ಕಿಂತಲೂ ರಾಜಕಾರಣ ಕೆಟ್ಟು ಹೋಗಿದೆ. ಅದಕ್ಕೆ ಬೀಚಿಯವರು ಒಂದು ಕಡೆ ಹೇಳ್ತಾರೆ, ಅವನು ಅಲ್ಲಿ ಜನ ಸೇರಿದ್ರಂತೆ, ಬೀಚಿಯವರು ಯಾರು ಮಂಗನ ಆಟ ಆಡ್ತಾ ಇದ್ದಾರೆ ಅಂತ ನೋಡಕ್ಕೆ ಹೋದ್ರಂತೆ. ಭಾರಿ ಬೇಜಾರಾಗ್ತಂತೆ, ಯಾರೋ ರಾಜಕಾರಣಿ ಭಾಷಣ ಮಾಡ್ತಾ ಇದ್ದ ಅಂತ ವಾಪಸ್ ಹೋದ್ರು. ಸೊ ಹಾಗೆ ಇವತ್ತು ಪುಸ್ತಕಗಳ ಗುಣಮಟ್ಟವನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಯಾವ ರೀತಿಯ ಪುಸ್ತಕಗಳನ್ನು ಈ ಸಮಾಜಕ್ಕೆ ಕೊಡಬೇಕು? ಅಂದರೆ ಎಲ್ಲ ರೀತಿಯವರು ಇದ್ದಾರೆ. ಒಂದು ಬಲಪಂಥೀಯವಾಗಿರ್ತಕ್ಕಂಥ ಕೋಮುವಾದಿ ಸಾಹಿತ್ಯವನ್ನು ಕೊಡ್ತಕ್ಕಂಥವು ಇದ್ದಾವೆ. ಆಮೇಲೆ ಇನ್ನೊಂದು ಕೋಮುವಾದಿ ಅಲ್ಲದೆ ಇರತಕ್ಕಂಥ ಮೌಢ್ಯವನ್ನು ಪ್ರಚಾರ ಮಾಡ್ತಕ್ಕಂಥವು ಇದ್ದಾವೆ. ನಮ್ಮಲ್ಲೆಲ್ಲ ಬರ್ತಾರೆ ಪುಸ್ತಕದ ಅಂಗಡಿಗೆ, ಅಂಥ ಚರಿತ್ರೆ ಇದೆ, ಇಂಥ ಪುರಾಣ ಇದೆಯಾ, ಅಂಥ ಪೂಜಾ ವಿಧಾನ ಇದೆಯಾ. ನಮ್ಮ ಧಾರವಾಡದ ಬುಕ್ ಸ್ಟಾಲಲ್ಲಿ ಅಂಥವ್ರು ಭಾಳ ಬಂದು ಕೇಳ್ತಾರೆ. ಇಲ್ಲ ಅಂದ್ರೆ ಭಾರಿ ಬೇಜಾರು ಮಾಡ್ಕೊತಾರೆ. ದೊಡ್ಡ ಅಂಗಡಿ ಇಟ್ಟಿರಿ, ಒಂದು ಶನಿ ಮಾರ್ಚ್ನ ಪುಸ್ತಕ ಇಡೋಕ್ಕಾಗಲ್ಲ ನಿಮಗೆ, ಸಹಜ ಅದು ಮೇಲೆ. ಆದರೆ ಒಂದು ಪುಸ್ತಕವನ್ನು, ಎಲ್ಲ ರೀತಿಯ ಪುಸ್ತಕವನ್ನು ಪ್ರಕಟಣೆ ಮಾಡೋರು ಇದ್ದಾರೆ. ಚಂದ್ರಲೋಕದಿಂದ ಶನಿ ಮಹಾತ್ಮ ಪೂಜೆಯವರೆಗೆ ಎಲ್ಲವನ್ನೂ ಪ್ರಕಟಣೆ ಮಾಡೋರಿದ್ದಾರೆ. ಅವ್ರ ವಿಷನ್ ಬೇರೆ, ಅವ್ರ ವ್ಯಾಪಾರದ ವಿಷನ್. ಇನ್ನು ಕೆಲವರು ನ್ಯೂಟ್ರಲ್ ಆಗಿರ್ತಾರೆ. ವ್ಯಾಪಾರನೂ ಆಗಬೇಕು ಮತ್ತು ಸ್ವಲ್ಪ ಅವರ ವಿಷನ್ ಹೋಗಬೇಕು. ಸೊ ಇದನ್ನು ನಾವು ನೋಡಿದರೆ ವಿಶ್ವದಾದ್ಯಂತ ಮೊಟ್ಟ ಮೊದಲು ಈ ವಿಶ್ವದ ಕ್ರಿಶ್ಚಿಯನ್ ಮಿಷನರಿಗಳು ದೊಡ್ಡ ಪ್ರಮಾಣದೊಳಗೆ ಈ ಪ್ರಕಾಶನ ಸಂಸ್ಥೆಯನ್ನು ಹುಟ್ಟಾಕಿ ಅದರ ಮೂಲಕನೇ ಪುಸ್ತಕಗಳನ್ನು ತಮ್ಮ ಧರ್ಮ ಪ್ರಚಾರಕ್ಕಾಗಿ ಪುಸ್ತಕಗಳನ್ನು ಕೊಡ್ತಾಯಿದ್ರು. ಸೊ ಅದನ್ನು ಸೋವಿಯತ್ ಯೂನಿಯನ್ ಬಂದಾಗ ಬಹಳ ದೊಡ್ಡ ಪ್ರಮಾಣ ರಾದುಗ ಪ್ರಕಾಶನ ಅಂತ ಆಗಿರ್ಬೋದು, ಪ್ರೋಗ್ರೆಸ್ ಪಬ್ಲಿಕೇಶನ್ ಅಂತ ಆಗಿರ್ಬೋದು, ಅದರ ಆ ಪುಸ್ತಕಗಳು ಬರ್ತಾ ಇರ್ತಕ್ಕಂಥವು, ಅದರ ಕವರ್ ಪೇಜ್, ಆ ತಾಯಿ ಅಂತಕ್ಕಂಥ ಪುಸ್ತಕ ಅದರ ಕವರ್ ಪೇಜನ್ನು ನೋಡೇನೆ ನಾವು ತೊಗೊತಾ ಇದ್ವಿ. ಸೊ ಆ ಥರದ ದೊಡ್ಡ ಪ್ರಮಾಣದೊಳಗೆ ಅದಕ್ಕೆ ಕೌಂಟರ್ ಆಗಿ ಒಂದು ವೈಚಾರಿಕವಾಗಿರ್ತಕ್ಕಂಥ ಪುಸ್ತಕಗಳನ್ನ ವಿಶ್ವದಾದ್ಯಂತ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ. ಅಲ್ಲಿ ಲಾಭ ಮುಖ್ಯ, ಪುಟಕ್ಕೆ ಎಷ್ಟು, ಪೇಜ್ಗೆ ಎಷ್ಟು ಆಗಿರಲೇ ಇಲ್ಲ. ಅಲ್ಲಿ ಆಗಿದ್ದು ಒಂದೇ ಏನಂತಂದರೆ ಒಂದು ಚಿಂತನೆ ಜನ ಸಮುದಾಯವನ್ನು ತಲುಪಬೇಕು ಅಂತ. ಸೊ ಆ ಥರದೊಳಗೆ ಇವತ್ತು ಪ್ರಕಾಶನ ಸಂಸ್ಥೆಗಳು ತಮ್ಮ ವ್ಯಾಪಾರಿ ಲಾಭ ಹಾನಿಗಳನ್ನು ಗಮನದಲ್ಲಿ ಇಟ್ಕೊಂಡೂ ಸಹಿತ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಇವತ್ತು ಹೋಗ್ತಕ್ಕಂಥ ಒಂದು ಕಾಲದಲ್ಲಿದ್ದೀವಿ. ಆದರೆ ಮುಂದೆ ಇದು ನಾನು ಹಿಂದೆನೂ ಹೇಳಿದ್ದೆ, ಇವತ್ತು ಒಂದು ಪ್ರಕಾಶನ ಸಂಸ್ಥೆಗಳನ್ನು ಉಳಿಸ್ಕೊಳ್ಳೋದಕ್ಕಾಗಿತ್ತು. ಒಂದು ಪ್ರಕಾಶನ ಸಂಸ್ಥೆಗಳು ಉಳಿಬೇಕು. ಸೊ ಅದು ಹಲವಾರು ಆಯಾಮಗಳಿವೆ. ಒಂದು ಪ್ರಕಾಶನ ಸಂಸ್ಥೆಗಳು ಉಳಿಬೇಕು ಅಂತಂದರೆ ಕನ್ನಡ ಓದುಗರು ಜಾಸ್ತಿ ಆಗಬೇಕು. ನೀವು ಎಷ್ಟು ಜನ ಪತ್ರ ಬರೋದು, ಎಷ್ಟು ದಿನ ಆಯಿತು, ಸೊ ಪತ್ರನೂ ಇಲ್ಲ, ಲಿಪಿನೂ ಇಲ್ಲ, ಲಿಪಿನೂ ಹೋಗ್ತಾ ಇದೆ. ಸೊ ಒಂದು ಕನ್ನಡ ಭಾಷೆ ಮತ್ತು ಲಿಪಿ ಉಳಿಬೇಕು. ಎರಡನೇದಾಗಿ ಓದುಗರು ಬರಬೇಕು. ಓದುಗರು ಬರಬೇಕಂತಂದಾಗ ನಾವು ಬರಹಗಾರರ ಕಡೆ ಗಮನ ಕೊಡ್ತೇವೆ ಹೊರತು ಓದುಗರ ಬಗ್ಗೆ ಗಮನ ಕೊಡ್ತೇವೆ. ಸೊ ಅದಕ್ಕಾಗಿ ನಾವು ನವ ಕರ್ನಾಟಕದ ಮತ್ತು ಎಲ್ಲ ಗೆಳೆಯರ ಜೊತೆ ಮಾತಾಡ್ತಿದ್ದೀವಿ. ನಾವು ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ನಿರಂಜನ್ ಅವ್ರದ್ದು ಶತಮಾನೋತ್ಸವ ಕಾರ್ಯಕ್ರಮ ಮುಗಿತಾ ಬಂತು. ನಿರಂಜನ್ ಅವ್ರ ಶತಮಾನೋತ್ಸವ ಕಾರ್ಯಕ್ರಮ ಮುಗಿತಾ ಬಂದಾಗ ನಾವೇನು ಆಲೋಚನೆ ಮಾಡಿದ್ವಿ, ಸುಮ್ಮನೆ ನಿರಂಜನ್ರ ಬಗ್ಗೆ ಪೂರ್ಣಿಮಾ ಅವ್ರಿಗೂ ಗೊತ್ತು, ಪೂರ್ಣಿಮಾ ಅವ್ರನ್ನ ಕುಂದಿಸ್ಕೊಂಡು ನಾನು ಮಾತಾಡೋದು, ನಾನು ಕುಂದಿಸ್ಕೊಂಡು ಅವ್ರು ಮಾತಾಡೋದು, ಮೋಹನ್ ಅವರು ಚಿರಸ್ಮರಣೆ ಬಗ್ಗೆ ಊರಿಗೆ ಹೋಗಿ ಬಂದರು ಕೈಯೂರಿಗೆ. ಸೊ ಈ ಥರ ಮಾತಾಡೋದ್ರ ಮೂಲಕ ನಿರಂಜನ್ ಅವರ ಸಾಹಿತ್ಯ ಕಮ್ಯುನಿಕೇಟ್ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದೆವು, ವಿದ್ಯಾರ್ಥಿಗಳಿಗೆ ನಿರಂಜನ್ ಓದು, ನಿರಂಜನ್ ಸಾಹಿತ್ಯ ನನ್ನ ಓದು ಅಂತಕ್ಕಂಥ ಒಂದು ವಿಷಯ ಕೊಟ್ಟು ಒಂದು ಭಾಷಣ ಸ್ಪರ್ಧೆ ಕೊಟ್ಟಿದ್ದೀವಿ. ಬಟ್ ಇದು ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಹೆಚ್ಚು ಇನ್ನೂ ಕಮ್ಯುನಿಕೇಟ್ ಆಗೋದು ಕಷ್ಟ ಆಗ್ತಾಯಿದೆ. ಬಟ್ ಏನು ಅಂತಂದರೆ ಹೆಚ್ಚು ವಿದ್ಯಾರ್ಥಿಗಳು ಓದಲಿ, ಮೊದಲು ಒಂದು ಓದು ಹ್ಯಾಬಿಟನ್ನು ಹುಟ್ಟಾಕು. ಸೊ ಓದು ಹ್ಯಾಬಿಟನ್ನು ಹುಟ್ಟಾಕೋದ್ರ ಜೊತೆಗೇ
ಅದರೊಳಗೇ ಬರಹಗಾರನ ಹುಟ್ಟಾಗ್ತಕ್ಕಂಥದ್ದು ಈ ಥರ ಈಗಾಗಲೇ ಕಮ್ಮಟಗಳನ್ನ ಮಾಡಿದ್ದೀರಿ. ಆ ಥರದ ಮೂಲಕ ಈ ಪ್ರಕಾಶನ ಸಂಸ್ಥೆ ಎಲ್ಲರನ್ನೂ ಒಳಗೊಳ್ಬೇಕು ಅಂತ ಅನ್ನೋದು ನಮ್ಮ ಆಶೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಿ ಪ್ರಕಾಶನ ಸಂಸ್ಥೆಯ ಒಂದು ಸರ್ಕಾರದವ್ರದ್ದು ಅದು ಅಥವಾ ಈಗಾಗಲೇ ಅವ್ರು ಹೇಳಿದರು ನಾಳೆ ಇನ್ನೊಂದು ಯಾವುದೋ ಗೌರ್ಮೆಂಟ್ ಬರ್ಬೋದು, ಎರಡು ರೀತಿ ಗೌರ್ಮೆಂಟು ಬರ್ಬೋದು. ಒಂದು ಬರೀ ನಿಮ್ಮ ನಾವು ಲೈಬ್ರರಿಗಳನ್ನೇ ಮುಚ್ಚಿಬಿಡ್ತೀವಿ, ಹಾಸ್ಟೆಲ್ಗಳ ಅವಶ್ಯಕತೆಯೇ ಇಲ್ಲ, ಎಲ್ಲ ಪ್ರೈವೇಟೈಸೇಷನ್ ನಡೀತಾ ಇದೆ ಅಂತಂದು ಇನ್ನೂ ಒಂದು ಗೌರ್ಮೆಂಟ್ ಬರ್ಬೋದು. ನೀವು ಈ ಥರದ ಪುಸ್ತಕಗಳನ್ನ ಮಾಡಿದರೆ ನಿಮ್ಮನ್ನು ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಸರ್ಕಾರಗಳು ಬರ್ಬೋದು ಅಥವಾ ದಾಳಿಗಳಾಗ್ಬೋದು. ಅಂಥ ಸಂದರ್ಭದಲ್ಲಿ ಪ್ರಕಾಶನ ಸಂಸ್ಥೆಗಳು ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡೋಕ್ಕೆ ಏನು ಮಾಡಬೇಕು, ಈಗಾಗಲೇ ನಮ್ಮ ರಾಜೇಂದ್ರ ಪ್ರಸಾದ್ ಹೇಳಿದಾಗ ರಾಜ್ಯದಾದ್ಯಂತ ಇರ್ತಕ್ಕಂಥ ವ್ಯಕ್ತಿಗತ ಪ್ರಕಾಶಕರು ಇದ್ದಾರೆ, ಅವ್ರನ್ನ ಒಳಗೊಂಡು ಎಲ್ಲರನ್ನೂ ಒಳಗೊಳ್ತಕ್ಕಂಥ ರೀತಿಗಳು ಭಾಳ ಜನರಿಗೆ ಗೊತ್ತಿಲ್ಲ. ಇತ್ತೀಚೆಗೆ ಒಬ್ಬರು ಒಂದು ದೊಡ್ಡ ಪೆಂಗ್ವಿನ್ ಪ್ರಕಾಶನದ ಪುಸ್ತಕವನ್ನು ಅನುವಾದ ನೋಡಿಬಿಟ್ಟಿದಾಗ ಭಾಳ ಖುಷಿಯಾಗಿದೆ, ಅನುವಾದ ಮಾಡಿ ಕೊಟ್ಟರು. ಅನುವಾದ ಮಾಡಿ ಕೊಟ್ಟರೆ ಅವ್ರಿಗೆ ಗೊತ್ತೇ ಇಲ್ಲ ಪೆಂಗ್ವಿನ್ ಪ್ರಕಾಶನದು ಪರ್ಮಿಷನ್ ತೊಗೋಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ, ಪಾಪ ಅನುವಾದ ಮಾಡಿದರೆ ಕೊಟ್ಟರು. ಆಮೇಲೆ ಆಯ್ತಪ್ಪ ನೋಡ್ತೀವಿ ವಿಚಾರ ಮಾಡ್ತೀವಿ ಅಂತ ಹೇಳಿ. ಅಂದರೆ ಈಗ ಜಾಲತಾಣದ ಮೂಲಕ ಪ್ರಕಾಶಕರನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು ಒಂದು ಪ್ರಕಟಣೆ ವಿಷಯ ಆಗಿರ್ಬೋದು, ಇವತ್ತಿನ ಸೋಷಿಯಲ್ ಸೈಕಾಲಜಿ ಆಗಿರ್ಬೋದು, ಅಥವಾ ರೀಡರ್ ಸೈಕಾಲಜಿ ಆಗಿರ್ಬೋದು, ಮಾರ್ಕೆಟಿಂಗ್ ಸೈಕಾಲಜಿ ಆಗಿರ್ಬೋದು, ಅಥವಾ ಬರಹಗಾರರ ಒಂದು ಮನೋಭಾವನೂ ಆಗಿರ್ಬೋದು. ಇವು ಎಲ್ಲವನ್ನೂ ಸಹಿತ ಅಧ್ಯಯನ ಮಾಡಿ ಮಾತುಗಳನ್ನು ಈ ಥರದ ತಜ್ಞನ ಕರೆದು ಮಾತನ್ನು ಇಟ್ಕೊಂಡು ಅದನ್ನೆಲ್ಲ ಮಾಡಿದರೆ ಖಂಡಿತ ಈ ಸಾಮಾಜಿಕ ಜಾಲತಾಣ ಇದು ಒಂದು ಕೊಂಡಿಯಾಗಿ ಇವತ್ತು ಸಾಮಾಜಿಕ ಜಾಲತಾಣ ಅನ್ನೋದು ದೊಡ್ಡ ಒಂದು ಒಂದು ಮೆಷಿನರಿ ಆ್ಯಕ್ಷನ್ ಆಗಿ ನಡೀತಾ ಇದೆ. ಬಹುಶಃ ಸೋಷಲಿಸ್ಟ್ ರೆವಲ್ಯೂಷನ್ಗಳಾದಾಗ ಮೊಟ್ಟ ಮೊದಲು ಅವ್ರು ಮಾಡ್ತಾ ಇದ್ದಿದ್ದು ಏನಂದರೆ ಲ್ಯಾಂಡ್ ಭೂಮಿ ರಾಷ್ಟ್ರೀಕರಣ. ಸೊ ಇವತ್ತು ಯಾವುದಾದ್ರೂ ದೇಶದಲ್ಲಿ ಗಲಾಟೆ ಆಗ್ತದೆ ಅಂದರೆ ಮೊಟ್ಟ ಮೊದಲು ಮಾಡೋ ಕೆಲಸ ಏನಂದರೆ ಜಾಲತಾಣಗಳನ್ನು ಬಂದ್ ಮಾಡೋದು, ಸೋಷಿಯಲ್ ಮೀಡಿಯಾಗಳನ್ನು ಬಂದ್ ಮಾಡೋದು. ಇವತ್ತು ಎಲ್ಲ ದೇಶಗಳಲ್ಲಿ ಅದು ನಡೀತಾ ಇದೆ. ಅಂದರೆ ಜಾಲತಾಣದ ಮೂಲಕ ಒಂದು ವಿಷಯ ಎಷ್ಟು ಸ್ಪ್ರೆಡ್ ಆಗ್ತದೆ, ಎಷ್ಟು ಜೋರು ಹೋಗ್ತದೆ, ಎಷ್ಟು ಪರಿಣಾಮಕಾರಿಯಾಗಿ ಹೋಗ್ತದೆ ಅನ್ನೋದು ಇವತ್ತಿನ ಒಂದು ವಿದ್ಯಮಾನ. ಸೊ ಅಂಥ ಒಂದು ವಿದ್ಯಮಾನವನ್ನು ತಾವು ಬಳಸ್ಕೊಂಡು ಇಲ್ಲಿ ಈ ಕೆಲಸವನ್ನು ಮಾಡಿದ್ದೀರಿ. ಇಷ್ಟನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ ಮೋಹನ್ ಅವರು ಇಲ್ಲಿ ಈ ಹಾಲು ಈ ಥರದ ಚರ್ಚೆ ಸಂವಾದಗಳಿಗಾಗೇ ಮಾಡಿದ್ದು. ಆಗಲೇ ಹೇಳಿದಾಗೆ ಒಂದು ಸಂಡೇ ಇಟ್ಕೊಂಡ್ರೆ ಅನುಕೂಲ ಆಗ್ತದೆ. ನಮಗೇನು ಇದಕ್ಕೆ ದುಡ್ಡು ಕೇಳಬೇಕು ಅಂತಿಲ್ಲ. ಸಂಡೇ ಮಾಡಿದರೆ ನವ ಕರ್ನಾಟಕದ ಒಬ್ಬ ಎಂಪ್ಲಾಯಿನ ಇಲ್ಲಿ ಇದನ್ನು ಮಾಡಬೇಕು, ಒಂದು ರಜೆ ಕೊಟ್ಟಾಗ ರಜೆಗೆ ಅವ್ನು ಪೇಮೆಂಟ್ ಮಾಡಬೇಕು, ರಜೆ ಇದ್ದೇನೆ ಬಂದಾಗಲೂ ಪೇಮೆಂಟ್. ಅದಕ್ಕಾಗಿ ಒಂದು ಮಿನಿಮಮ್ ನಮ್ಮಲ್ಲಿ ಫೀನ ಇಟ್ಟಿದ್ದೀವಿ. ಅದೇನು ಅದ್ರ ಮೂಲಕ ಏನು ಲಾಭ ಮಾಡ್ಕೊಳ್ಳೋವಂಥದ್ದು ಇಲ್ಲ. ಸೊ ಅದಕ್ಕಾಗಿ ನೀವು ಯಾವುದೇ ಟೈಮಲ್ಲಿ ಬಂದಾಗ ಸಂಡೇ ಮಾತ್ರ ನೀವು ಯಾವುದೇ ಥರದ ಚರ್ಚೆಗಳನ್ನ ಇಟ್ಕೊಂಡ್ರೆ ಒಂದು ಮಿನಿಮಮ್ ಒಬ್ಬ ಎಂಪ್ಲಾಯಿ ಪೇಮೆಂಟನ್ನು ಮಾಡ್ಕೊಂಡು ಅಂತ. ಸೊ ಇಲ್ಲಿ ಇವತ್ತು ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ನಾವು ಚಿಕ್ಕವನಿದ್ದಾಗ ನಮ್ಮ ಹಳ್ಳೀಲಿ ಒಂದು ನಾಟಕ ಮಾಡಿದ್ರು. ನಾನು 4ನೇ ಇತ್ತಿ ಓದ್ತಾ ಇದ್ದೆ, ಅಕ್ಷಯಾಂಬರ ಅಂತ, ಅರ್ಥಾತ್ ದ್ರೌಪದಿ ವಸ್ತ್ರಾಪರಣ ಅಂತ. ಆ ನಾಟಕ ಮಾಡಿದಾಗ ನಾಟಕ ಶೋ ನಡೀತಾ ಇರುವಾಗ ನಾಟಕದ ಪಿ ಟಿ ಮಾಸ್ತರ್ ಬಂದು ನನಗೂ ಬಣ್ಣ ಹಚ್ಚಿ, ನನಗೂ ನಮ್ಮ ಸಹೋದರನಿಗೂ ಬಣ್ಣ ಹಚ್ಚಿ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಮೇಲೆ ಹೋಗಿ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ಯಾಕಂದರೆ ಉದುರನ ಪಾತ್ರಧಾರಿ ಅವ್ನ ಮಕ್ಕಳು ನಾವು ಅಂತ. ಯೂನಿಫಾರ್ಮ್ ಇದೆ ನಮ್ಮ ಕಾಕಿ ಚಡ್ಡಿ ಇದು ಯಾಕಪ್ಪ ಅಂದರೆ ಗೌಡ್ರ ಮಕ್ಕಳು ಬಿಡಬಾರ್ದು, ವೇದಿಕೆ ಮೇಲೆ ಹೋಗ್ಬೇಕು. ಅದಕ್ಕಾಗಿ ಇಲ್ಲಿ ಮಾಡೋ ಕಾರ್ಯಕ್ರಮಕ್ಕೆ ನಾನು ಗೆಸ್ಟಾಗಿ ಹೋಗ್ಬೇಕು ಅಂತ ಯಾವುದೇ ಬೇಡ, ದಯವಿಟ್ಟು ನೀವು ಬನ್ನಿ, ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಿಕೊಡ್ರಿ. ಅದನ್ನು ಭಾಳ ಸಂತೋಷ ಆಗಿದ್ದು ನೀವೆಲ್ಲರೂ ಇಲ್ಲಿ ಸೇರಿದ್ರಿ. ವಸುಂಧರ ಅವರು ಇವತ್ತು ಅಧ್ಯಕ್ಷ ಆಗಿದ್ದಾರೆ, ಆರತಿ ಅವರು ಉದ್ಘಾಟನೆ ಮಾಡಿದ ಭಾಳ ಸಂತೋಷ ಆಯಿತು. ಮತ್ತು ಜಾಲತಾಣಕ್ಕೆ ಸಂಬಂಧಪಟ್ಟವರು ಅವ್ರನ್ನ ಬಹುಶಃ ಒಂದು 20 ವರ್ಷ ಆಗಿತ್ತೇನೋ ನೋಡಿ, ಸಿರ್ಸಿಯ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಅಲ್ಲಿ ಇಷ್ಟು ಅವಾಗ ಓಡುತ್ತಾ ಇದ್ರು. ಅವಾಗ ನೋಡಿದ್ವಿ, ಇವತ್ತು ಮತ್ತು ನೋಡಿದ್ವಿ ಜಾಲತಾಣದ ಮೂಲಕ ಎಲ್ಲರನ್ನೂ ಮೋಹನ ಮುರಳಿ ಸೊ ಮೋಹನ ಮುರಳಿಯ ಜಾಲತಾಣಕ್ಕೆ ನಾವೆಲ್ಲ ಒಳಗಾಗಿದ್ದೀವಿ. ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜಾಲತಾಣ ಶುಭಾಶಯ, ಜನಮನದ ಜಾಲತಾಣ ಆಗಿ ಬೆಳೆಯಲಿ.